ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ದೇವರ ಸೇವಕರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ಸಮಯದಲ್ಲಿ ಒಂದು ಚಿಕ್ಕ ಸಂದೇಶಕ್ಕಾಗಿ ಹೋಗೋಣ. ಸಂದೇಶದ ಧ್ಯಾನದ ಭಾಗಕ್ಕಾಗಿ ಕೀರ್ತನೆಗಳ ಪುಸ್ತಕ 4ನೇ ಅಧ್ಯಾಯ ಅದರ 1ನೇ ವಚನವನ್ನು ಓದಿಕೊಳ್ಳೋಣ. ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆ ಇಡುತ್ತೇನೆ. ಸದುತ್ತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸಿದ ಆತನೇ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಈ ದುಷ್ಟತ್ವದ ಲೋಕದಲ್ಲಿ ಅನ್ಯಾಯ, ಅನೀತಿ, ಅಧರ್ಮಗಳು ಹೆಚ್ಚಾಗುವಂಥ ಸಂದರ್ಭದಲ್ಲಿ ಈ ವಾಕ್ಯ ನಿಮ್ಮನ್ನು ಎಷ್ಟು ಬಲಪಡಿಸುತ್ತದೆ ಎಂಬುದಾಗಿ ನಾವು ನೋಡುವುದಾದರೆ ನಿಜವಾಗಲೂ ನಾವು ಎಷ್ಟೋ ಧನ್ಯರು. ಕಾರಣ ಯಾಕಂತ ಹೇಳಿದರೆ, ಆ ಸರ್ವಶಕ್ತನಾದ ದೇವರು ನಮ್ಮ ತಂದೆಯಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸುವ ದೇವರಾಗಿದ್ದಾನೆ. ಪ್ರಿಯರೇ, ಇವತ್ತು ದೇವರ ಮಕ್ಕಳಾಗಿರ್ಬೋದು, ದೇವರ ಸೇವಕರಾಗಿರ್ಬೋದು, ಅಥವಾ ದೇವರನ್ನು ಅರಿಯದೆ ಅನೇಕ ಜನರು ಇವತ್ತು ಲೋಕದಲ್ಲಿ ಅನೇಕ ವಿಧವಾದ ಹೋರಾಟ, ಸಂಕಟ, ಅನೀತಿ, ಅನ್ಯಾಯಕ್ಕೊಳಪಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ಏನಿದ್ದಾರೆ, ಒಬ್ಬ ಸೃಷ್ಟಿಕರ್ತನಾದ ದೇವರಿದ್ದಾರೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ನಮಗೆ ಜಯ ದೊರಕ್ತದೆ ಎಂಬುದಾಗಿ ವಾಕ್ಯದ ಭಾಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆತನು ನಂಬಿಕೆಯಿಂದ ಕೀರ್ತನೆಗಾರನು ಕೇಳ್ತಾ ಇದ್ದಾನೆ, ನನ್ನನ್ನು ಕರುಣಿಸಿ ನನಗೆ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು ಎಂಬುದಾಗಿ. ಪ್ರಿಯರೇ, ನಮ್ಮನ್ನು ಕರುಣಿಸಿ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸುವ ದೇವರು ಮಾತ್ರವಲ್ಲ, ನಮಗೋಸ್ಕರ ನಿಮಗೋಸ್ಕರ ಯುದ್ಧ ಮಾಡುವ ಕರ್ತನು ಸರ್ವಶಕ್ತನಾದ ದೇವರು ಯೇಸು ಕ್ರಿಸ್ತನು ಆಗಿದ್ದಾರೆ. ಪ್ರಿಯರೇ, ದೇವರ ನಮಗೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ, ನಾವು ಅನೇಕ ಬಾರಿ ನಿರಾಶೆ, ಚಿಂತೆಯಲ್ಲಿ, ಅನೇಕ ರೀತಿಯಾದ ಏನಂತ ಹೇಳಿದರೆ ದಬ್ಬಾಳಿಕೆಗಳಲ್ಲಿ, ಅನೇಕ ರೀತಿಯಾದ ಹಿಂಸೆಗಳಲ್ಲಿ, ಅಪಮಾನಗಳಲ್ಲಿ ನಾವು ಹಾದು ಹೋಗುವವರಾಗಿರ್ತೀವಿ. ಆದರೆ ಅಂಥ ಸಂದರ್ಭಗಳಲ್ಲಿ ಕೆಲವೊಮ್ಮೆ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು, ದೇವರ ವಾಗ್ದಾನಗಳು, ದೇವರ ವಾಕ್ಯಗಳು ನಮ್ಮನ್ನು ಎಷ್ಟು ಉತ್ತೇಜನ ಪಡಿಸ್ತಾವೋ ಅಷ್ಟು ಮಾತ್ರವಲ್ಲದೆ ಅವು ಏನು ಮಾಡ್ತಾವೆ ಅಂತ ಹೇಳಿದರೆ, ನಮ್ಮನ್ನು ದೇವರ ಹತ್ತಿರಕ್ಕೆ ಒಂದು ನಿರೀಕ್ಷೆಯನ್ನು ಕೊಡುವಂಥ ಒಂದು ವಾಗ್ದಾನಗಳಾಗಿದೆ. ಪ್ರಿಯರೇ, ನಾವು ಈ ದೇವರ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ದೇವರು ನಮಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಆತನು ನಮಗೆ ಏನು ಮಾಡ್ತಾರೆ, ಆ ವೈರಿಗಳನ್ನು ಸೋಲಿಸಿ ಶತ್ರುಗಳನ್ನು ಸೆದೆಬಡಿದು ನಮಗೂ ನಿಮಗೂ ಆತನಿಗೆ ಯಾರು ಯೇಸುವಿನ ನಾಮದಲ್ಲಿ ಮೊರೆ ಇಡ್ತಾರೋ, ಯಾವುದೇ ದೇಶ, ಯಾವುದೇ ಭಾಷೆ, ಯಾವುದೇ ಕುಲ ಪ್ರಜೆಯವನಾಗಿರ್ಬೋದು, ಯಾರು ಮೊರೆ ಇಡ್ತಾರೋ ಅವರಿಗೆ ಉತ್ತರ ದಯಪಾಲಿಸುವ ಆ ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಆದ್ದರಿಂದ ನಾವು ನೋಡ್ತೇವೆ, ವಿಮೋಚನಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ 22ನೇ ಅಧ್ಯಾಯ 23-24ನೇ ವಚನ ಈ ರೀತಿ ಹೇಳುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆ ಇಡುವರು, ಆ ಮೊರೆಗೆ ನಾನು ಕಿವಿಗೊಡುವೆನೆಂದು ತಿಳಿದುಕೊಳ್ಳಿರಿ. ನಾನು ಕೋಪಿಸಿಕೊಂಡು ನಿಮ್ಮನ್ನು ಶತ್ರುಗಳ ಕೈಯಿಂದ ಸಂಹಾರ ಮಾಡಿಸುವೆನು. ನಿಮ್ಮ ಹೆಂಡತಿಯರು ವಿಧವೆಗಳಾಗುವರು, ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಚನದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥ ಸಂಗತಿ ಏನೆಂಬುದಾಗಿ ನಾವು ನೋಡೋದಾದರೆ, ನೀವು ಇಂಥವರನ್ನು, ಅಂದರೆ ಯಾರು ದೇವರನ್ನು ಮೊರೆ ಹೊಕ್ಕಿದಾರೋ, ಯಾರು ದೀನರಿದ್ದಾರೋ, ಯಾರು ಬಡವರಿದ್ದಾರೋ, ಯಾರು ದೇವರ ಮಕ್ಕಳಾಗಿದ್ದಾರೋ ಅಂಥವರನ್ನು ಅನ್ಯಾಯವಾಗಿ ಯಾರಾದರೂ ಬಾಧಿಸಿದರೆ, ಅಕ್ರಮ ಮಾಡಿದರೆ, ದಬ್ಬಾಳಿಕೆ ಮಾಡಿದರೆ ಅವರು ಮೊರೆ ಇಟ್ಟೇ ಇಡ್ತಾರೆ. ಆದರೆ ದೇವರು ನಾನು ಸುಮ್ಮನೆ ಇರುವುದಿಲ್ಲ ಎಂಬುದಾಗಿ ಈ ವಚನದಲ್ಲಿ ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನೋಡ್ತೀವಿ, ನಮಗೆ ಯಾವುದೇ ರೀತಿಯಾದಂಥ ಅನ್ಯಾಯ, ಅಕ್ರಮಗಳು ಎದುರಾಗ್ಬೋದು, ಚಿಂತೆಗಳು ಎದುರಾಗ್ಬೋದು, ಬಾಧೆಗಳು ಎದುರಾಗ್ಬೋದು, ಅನಾರೋಗ್ಯಗಳು ಎದುರಾಗ್ಬೋದು. ಪ್ರಿಯರೇ,
ಆದರೆ ಅದನ್ನೆಲ್ಲ ನಾವು ದೇವರ ಮೇಲೆ ಹಾಕಿ ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ದೇವರಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸುವರಾಗಬೇಕು. ಆವಾಗ ಏನಾಗ್ತದೆ ಅಂದರೆ ನಮಗೆ ನಿಜವಾಗಲೂ ಅದಕ್ಕೆ ಉತ್ತರ ಸಿಗುತ್ತದೆ, ಜಯ ಸಿಗುತ್ತದೆ ಎಂಬುದಾಗಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ನಾವು ಗಮನಿಸಬೇಕಾದ್ರೆ ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾವು ವಚನಗಳನ್ನು ಓದಿಸ್ಲಿಕ್ಕೆ ಹೋಗೋದಿಲ್ಲ. ವಿಮೋಚನಾ ಕಾಂಡ 14ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಿಂದ ಏನು ಮಾಡ್ತಾರೆ, ಅವರು ಬಿಡುಗಡೆಯಾಗಿ ಬರುವಾಗ ಅವರನ್ನು ಮತ್ತೆ ಐಗುಪ್ತರು ಹಿಮ್ಮೆಟ್ಟಿಸಿಕೊಂಡು ಬರುವುದನ್ನು ನಾವು ನೋಡ್ತೇವೆ. ಇಸ್ರಾಯೇಲರು ಎಡಕ್ಕೂ ಬಲಕ್ಕೂ ಮುಂದೆ ಹೋಗಲಾರದಂತಹ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಾರೆ. ಆದರೆ ಅಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಮೋಸೆ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಅನೇಕ ಅದ್ಭುತಗಳು ನಡೀತದೆ ಪ್ರಿಯರೇ. ಆದರೆ ಇಸ್ರಾಯೇಲರು ಹೆದರುತ್ತಾರೆ, ಭಯ ಪಡ್ತಾರೆ, ಗುಣಗುಡ್ತಾರೆ. ಆದರೆ ದೇವರ ಸೇವಕನಾದ ಮೋಸೆ ಪ್ರಾರ್ಥನೆ ಮಾಡುವಾಗ ದೇವರು, ಸೃಷ್ಟಿಕರ್ತನಾದ ದೇವರು ಯೆಹೋವನು ಅವರಿಗೋಸ್ಕರ ಯುದ್ಧ ಮಾಡಿ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡುವುದನ್ನು ನೋಡ್ತೇವೆ ಪ್ರಿಯರೇ. ಕೆಂಪು ಸಮುದ್ರ ಇಬ್ಬಾಗವಾಗುವುದನ್ನು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಅವರನ್ನು ಹಿಮ್ಮೆಟ್ಟಿಸಿ ಬಂದಂಥ ಆ ಶತ್ರುಗಳು ಸಂಹಾರವನ್ನು ನಾವು ನೋಡ್ತೇವೆ ಪ್ರಿಯರೇ. ಇದರ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳುವುದೇನಂತ ಹೇಳಿದರೆ, ಯಾರು ದೇವರ ಮೇಲೆ ನಂಬಿಕೆ ಇಟ್ಟು ನ್ಯಾಯವನ್ನು ಸ್ಥಾಪಿಸಲಿಕ್ಕೆ ಒಬ್ಬರು ದೇವರಿದ್ದಾರೆ, ಅವರೇ ನಿಜವಾದ ಸತ್ಯವಾದ ನಜರೇತಿನ ಯೇಸು ಕ್ರಿಸ್ತರು ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು ನಂಬಿಕೆ ಇಟ್ಟು ತಂದೆಯಾದ ದೇವರಿಗೆ ಬಲವಾಗಿ ನಾವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಲೂ ನಿಮ್ಮ ನ್ಯಾಯವನ್ನು ಸ್ಥಾಪಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಶತ್ರು ಎಷ್ಟೇ ಪ್ರಬಲವಾಗಿರಲಿ, ಯಾವುದೇ ಶಕ್ತಿ ಎಷ್ಟೇ ಪ್ರಬಲವಾಗಿರಲಿ, ಅದನ್ನು ಸೆದೆಬಡಿಯಲಿಕ್ಕೆ, ಅದನ್ನು ಸಂಹಾರ ಮಾಡಲಿಕ್ಕೆ ನಮ್ಮ ಸರ್ವಶಕ್ತನಾದ ದೇವರು ಏನಾಗಿದ್ದಾನೆ, ಅತಿ ದೊಡ್ಡ ದೇವರಾಗಿದ್ದಾನೆ. ಆತನು ಸಮಸ್ತಕ್ಕೂ ಒಡೆಯನಾಗಿದ್ದಾನೆ ಪ್ರಿಯರೇ. ಆತನು ಸಮಸ್ತಕ್ಕೂ ಯಜಮಾನಾಗಿದ್ದಾನೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ 118ನೇ ಕೀರ್ತನೆ ಅದರ 6ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳೋದನ್ನು ಗಮನಿಸ್ತೇವೆ. ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋವನು ನನಗಿದ್ದಾನೆ, ಭಯಪಡೇನು, ಮನುಷ್ಯನು ನನಗೇನು ಮಾಡಾನ ಎಂಬುದಾಗಿ. ನೋಡ್ರಿ, ಕರ್ತನಾದ ದೇವರು ಯುಗದ ಸಮಾಪ್ತಿಯೆಲ್ಲ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ ವಾಗ್ದಾನ ಮಾಡಿದ ನಂಬಿಗಸ್ತನಾದ ದೇವರು ನಮಗಿರುವಾಗ ಮನುಷ್ಯರು ನಮಗೇನು ಮಾಡ್ತಾರೆ ಎಂಬ ಒಂದು ನಿಶ್ಚಲತೆ ನಮ್ಮಲ್ಲಿ ಇರಬೇಕು ಪ್ರಿಯರೇ. ನಾವು ಯಾವುದಕ್ಕೂ ಭಯ ಪಡಬಾರ್ದು, ಕಳವಳ ಪಡಬಾರ್ದು, ಹೆದರಬಾರ್ದು. ಕಾರಣ ಯಾಕಂದರೆ ಸೈತಾನನು ಮೊದಲು ನಮ್ಮಲ್ಲಿ ತರುವುದೇ ಭಯ, ನಿರಾಶೆ, ಆತಂಕ, ಕಳವಳ. ಅದು ಸೈತಾನನ ಆಯುಧಗಳು. ಆದರೆ ನಮ್ಮ ದೇವರು ನಮಗೆ ಬಲಪಡಿಸ್ತಾ ಇದ್ದಾರೆ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರ ಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸರ್ವ ಸೃಷ್ಟಿಕರ್ತನಾದ ದೇವರು, ಎಲ್ಲವನ್ನೂ ಮಾಡಲು ಶಕ್ತನಾಗಿರುವಂತಹ ದೇವರು ನಮ್ಮ ಸಂಗಡ ಇರುತ್ತೇನೆಂದೇಳು ವಾಗ್ದಾನ ಮಾಡಿದ್ದಾನೆ. ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಅದಕ್ಕಾಗಿ ಯೇಸು ಕ್ರಿಸ್ತರು ಹೇಳಿದರು, ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ನೀವು ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ, ನನ್ನ ಮೇಲೆ ನಂಬಿಕೆ ಇಡ್ರಿ ಎಂಬುದಾಗಿ. ಇವತ್ತು ನನ್ನನ್ನು ನಿಮ್ಮನ್ನು ಬಲಪಡಿಸ್ತಾ ಇದೆ. ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಯಾರೇ ಅನ್ಯಾಯ, ಅಕ್ರಮ, ಅನೀತಿಗಳನ್ನು ಮಾಡ್ತಾ ಇರ್ಬೋದು, ಮೋಸಗಳನ್ನು ಮಾಡ್ತಾ ಇರ್ಬೋದು, ನೀವು ಯಾವುದೇ ಅಥವಾ ಬಾಧೆಯಲ್ಲಿ ಹೋಗ್ತಾ ಇರ್ಬೋದು, ಅನಾರೋಗ್ಯದಲ್ಲಿ ಹೋಗ್ತಾ ಇರ್ಬೋದು, ನಷ್ಟದಲ್ಲಿ ಹೋಗ್ತಾ ಇರ್ಬೋದು. ಆದರೆ ಇವತ್ತು ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ. ನಿಮ್ಮ ಚಿಂತೆಯನ್ನೆಲ್ಲ ಯೇಸುವಿನ ಮೇಲೆ ಹಾಕಿ ನೀವು ಪ್ರಾರ್ಥನೆ ಮಾಡಿರಿ, ನಿಮಗೆ ಖಂಡಿತವಾಗಲೂ ಜಯ ಸಿಗುತ್ತದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಯಾರೆಲ್ಲ ನಂಬಿಕೊಂಡು ಆತನ ಮುಂದೆ ಮೊಣಕಾಲೂರಿ ಮೊರೆ ಇಡುತ್ತಾರೋ ಅವರಿಗೆ ಜಯವನ್ನು ಕೊಡುವ ದೇವರಾಗಿದ್ದಾರೆ. ಯಾಕಂದರೆ ಆತನು ಪ್ರಾರ್ಥನೆ ಕೇಳುವ ದೇವರು ಮಾತ್ರವಲ್ಲ, ಆತನು ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸುವ ದೇವರು. ಅಷ್ಟು ಮಾತ್ರವಲ್ಲ, ಆತನು ನಮಗೋಸ್ಕರ, ನಿಮಗೋಸ್ಕರ ಯುದ್ಧ ಮಾಡುವ ದೇವರಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ಯಾವುದೇ ವಿಷಯ, ಯಾವುದೇ ಸಮಸ್ಯೆಗಳಿಗೆ ಹೆದರುವುದು ಬೇಡ. ನಾವೇನು ಮಾಡೋಣ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ.
ಆ ದೇವರಿಂದ ಜಯವನ್ನು ಹೊಂದಿಕೊಳ್ಳೋಣ. ಈ ಚಿಕ್ಕ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸ್ತೇವೆ. ಕರ್ತನಾದ ದೇವರೇ, ಈ ವಾಕ್ಯದ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ಯಾವುದೇ ಸಮಸ್ಯೆ, ಸಂಕಟ, ಹೋರಾಟಗಳಿರ್ಬೋದು, ಯಾವುದೇ ಪ್ರತಿಕೂಲ ಸಮಸ್ಯೆಗಳಿರ್ಬೋದು ಸ್ವಾಮಿ, ಯಾವುದೇ ರೀತಿಯ ಅಕ್ರಮ, ಅನ್ಯಾಯ, ದಬ್ಬಾಳಿಕೆಗಳನ್ನು ಎದುರಿಸ್ತಿರ್ಬೋದು ಕರ್ತನೆ. ಆದರೆ ದೇವರೇ, ಅದೆಲ್ಲವನ್ನು ನಿಮ್ಮ ಮೇಲೆ ಹಾಕಿ ಕರ್ತನೆ, ಈ ಸಂದೇಶವನ್ನು ಯಾರೆಲ್ಲ ವೀಕ್ಷಿಸ್ತಾರೋ ಸ್ವಾಮಿ, ಅವರೆಲ್ಲರನ್ನು ಆಶೀರ್ವಾದ ಮಾಡು. ಅವರಿಗೆ ಹಾದು ಹೋಗತಕ್ಕಂಥ ಮಾರ್ಗದಲ್ಲಿ ನೀನೇ ಇದ್ದು ಜಯವನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಸ್ತುತಿ, ಘನಮಾನ, ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.